ವೀಕ್ಷಕರೇ ನಮಸ್ಕಾರ. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಹರ್ಷಿತ್. ಆನೇಕಲ್ನ ಇನ್ನಕ್ಕಿ ಗ್ರಾಮದಲ್ಲಿ ಹೆಣ್ಣಗಾರ ಗ್ರಾಮ ಪಂಚಾಯಿತಿ ವತಿಯಿಂದ ಗ್ರಾಮ ಸಭೆ ಆಯೋಜನೆ ಮಾಡಲಾಗಿತ್ತು. ಹಿನ್ನಕ್ಕಿ ಗ್ರಾಮದಲ್ಲಿ ಹೊನ್ನಾಗರ ಪಂಚಾಯಿತಿ ಗ್ರಾಮ ಸಭೆ ಆಯೋಜನೆ. ಆನೇಕಲ್ ತಾಲೂಕಿನ ಹಿನ್ನಕ್ಕಿ ಗ್ರಾಮದಲ್ಲಿ ಹೊನ್ನಾಗರ ಗ್ರಾಮ ಪಂಚಾಯಿತಿ ವತಿಯಿಂದ ಗ್ರಾಮ ಸಭೆ ಆಯೋಜನೆ ಮಾಡಲಾಗಿತ್ತು. ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಗ್ರಾಮಗಳ ಗ್ರಾಮಸ್ಥರು ಗ್ರಾಮ ಸಭೆಯಲ್ಲಿ ಭಾಗವಹಿಸಿ ತಮ್ಮ ಗ್ರಾಮದ ಕುಂದುಕೊರತೆಗಳ ಬಗೆಹರಿಸುವಂತೆ ಅಹವಾಲು ಸಲ್ಲಿಸಿದರು. ಕೆಲವು ಗ್ರಾಮಗಳಲ್ಲಿ ಕೆಲವು ಮೂಲಭೂತ ಸಮಸ್ಯೆಗಳಿದ್ದು ಅವುಗಳನ್ನು ಬಗೆಹರಿಸುವಂತೆ ಗ್ರಾಮಸ್ಥರು ಮನವಿ ಮಾಡಿದರು. ಇದಕ್ಕೆ ಸ್ಪಂದಿಸಿದ ಪಂಚಾಯಿತಿ ಅಧ್ಯಕ್ಷರಾದ ಮಹೇಶ್ ಸಾಧ್ಯವಾದಷ್ಟು ಬೇಗ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಭರವಸೆ ನೀಡಿದರು. ಜೊತೆಗೆ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಅಧಿಕಾರಿಗಳು ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ಅದೇ ರೀತಿ ಒಂದು ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು, ಪತ್ರಿಕಾ ಮಿತ್ರರು ಹಾಗೂ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಎಲ್ಲ ಸಾರ್ವಜನಿಕ ಬಂಧುಗಳು ಸಹ ಭಾಗವಹಿಸಿ ತನ್ನದೇ ಆದಂಥ ಸಮಸ್ಯೆಗಳನ್ನು ಹೇಳ್ಕೊಂಡಿರ್ತಾರೆ. ಈ ನಿಟ್ಟಿನಲ್ಲಿ ಅವರ ಸಮಸ್ಯೆಗಳನ್ನು ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚಿಸಿ ಹಾಗೂ ಗ್ರಾಮ ಪಂಚಾಯತಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಗ್ರಾಮ ಪಂಚಾಯತಿ ವತಿಯಿಂದ ಬಗೆಹರಿಸಿಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಆಶ್ವಾಸನೆ ನೀಡುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ಎಲ್ಲ ಸಾರ್ವಜನಿಕ ಬಂಧುಗಳಿಗೂ ನನ್ನ ವೈಯಕ್ತಿಕವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಬೆಂಗಳೂರಿಗೆ ಸಮೀಪದಲ್ಲಿರುವುದರಿಂದ ಜನಸಂಖ್ಯೆ ಹೆಚ್ಚಾಗಿರುತ್ತೆ. ಆ ನಿಟ್ಟಿನಲ್ಲಿ ಸಮಸ್ಯೆಗಳು ಸರ್ವೇ ಸಾಮಾನ್ಯ. ಇದನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಗ್ರಾಮ ಪಂಚಾಯತಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ಬೋದು. ಗ್ರಾಮ ಪಂಚಾಯತಿ ವತಿಯಿಂದ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಿನ್ನಕ್ಕಿ ಗ್ರಾಮದಲ್ಲಿ 2024-25ನೇ ಸಾಲಿನ ಮೊದಲ ಗ್ರಾಮ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಈ ಒಂದು ಗ್ರಾಮ ಸಭೆಗೆ ಮಾನ್ಯ ಉಪಾಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತ್ ಎಲ್ಲ ಗೌರವಾನ್ವಿತ ಸದಸ್ಯರು ಮತ್ತು ನಮ್ಮ ಪಂಚಾಯತಿ ಸಿಬ್ಬಂದಿ ವರ್ಗದವರು ಹಾಗೂ ಆಗಮಿಸಿದ್ದು ಎಲ್ಲರ ಸಹಕಾರದೊಂದಿಗೆ ಇದೊಂದು ಸಭೆ ಯಶಸ್ವಿಯಾಗಿ ನಡೆದಿದೆ. ಎಲ್ಲರಿಗೂ ಸಾಕಷ್ಟು ಸಮಸ್ಯೆಗಳಿರ್ತದೆ ಸರ್. ಅಕ್ರಮಗಳಾಗಿದೆ, ಎಷ್ಟು ಕೆಲಸಗಳಾಗಬೇಕು, ಮುಂದೆ ಯಾವ ರೀತಿ ಈಗ ಅಕ್ರಮಗಳು ಸಾರ್ವಜನಿಕ ವಲಯದಲ್ಲಿ ಆರೋಪ ಮಾಡೋದು ಅದು ಸರ್ವಸಾಮಾನ್ಯ. ಅದನ್ನು ನಾವು ಒಂದು ಸಮಜಾಯಿಷಿ ನೀಡಬೇಕಂದ್ರೆ ಈಗ ಅದಕ್ಕೆ ತಕ್ಕಂಥ ಇಂಜಿನಿಯರು ಮತ್ತು ಗುತ್ತಿಗೆದಾರರನ್ನು ಕರೆಸಿ ನಾವು ಒಂದು ಸ್ಥಳ ಪರಿಶೀಲನೆ ಮಾಡಿ ಅದರ ಬಗ್ಗೆ ಕ್ರಮ ವಹಿಸ್ತೀವಿ. ನನ್ನ ಪ್ರಕಾರ 100ಕ್ಕೆ 200 ಭಾಗ ಯಾವುದೇ ರೀತಿ ಅಕ್ರಮ ಕಾಮಗಾರಿಗಳು ಯನ್ನಗರ ಪಂಚಾಯತಿ ಇದುವರೆಗೂ ನಡೆದಿಲ್ಲ, ಮುಂದೆ ನಡೆಯೋದಿಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ. ಇಲ್ಲ, ಸದಸ್ಯರು ರಾಜೀನಾಮೆಯನ್ನು ಹಿಂಪಡೆದಿದ್ದಾರೆ. ನಾವೇ ಅದು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಮಾತಾಡಿಕೊಂಡು ಸಾಲ್ವ್ ಮಾಡ್ತೀವಿ. ಕಾಪಿರೈಟ್ ಉಲ್ಲಂಘಿಸಿದ ಆರೋಪದ ಮೇಲೆ ಸ್ಯಾಂಡಲ್ವುಡ್ ನಟ ರಕ್ಷಿತ್ ಶೆಟ್ಟಿ ವಿರುದ್ಧ ಬೆಂಗಳೂರಿನ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕಾಪಿರೈಟ್ ಉಲ್ಲಂಘಿಸಿದ ಆರೋಪದ ಮೇಲೆ ಸ್ಯಾಂಡಲ್ವುಡ್ ನಟ ರಕ್ಷಿತ್ ಶೆಟ್ಟಿ ವಿರುದ್ಧ ಬೆಂಗಳೂರಿನ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. 2 ಚಿತ್ರದ ಹಾಡುಗಳನ್ನು ಅನುಮತಿ ಇಲ್ಲದೆ ಬಳಕೆ ಮಾಡಿದ್ದು ಇಂತಹ ಸಂಕಷ್ಟ ತಂದೊಡ್ಡಿದೆ. ಈಗಾಗಲೇ ದೂರವಾಣಿ ಕರೆ ಮಾಡಿ ಯಶವಂತಪುರ ಪೊಲೀಸರು ರಕ್ಷಿತ್ ಶೆಟ್ಟಿ ಬಳಿ ಮಾತನಾಡಿದ್ದು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ನೀಡಿದ್ದಾರೆ. ನವೀನ್ ಕುಮಾರ್ ಎಂಬುವರು ರಕ್ಷಿತ್ ಶೆಟ್ಟಿ ದೂರು ದಾಖಲು ಮಾಡಿದ್ದಾರೆ. ನವೀನ್ ಕುಮಾರ್ ಅವರು ಎಂಆರ್ಟಿ ಮ್ಯೂಸಿಕ್ ಪಾಲುದಾರಿಕೆ ಹೊಂದಿದ್ದಾರೆ. ವೇದಮೂರ್ತಿ, NKS TV4 ನ್ಯೂಸ್, ಬೆಂಗಳೂರು. ನೇಪಾಳದ ಥ್ರೋಬಾಲ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನಕ್ಕೆ ಮುತ್ತಿಟ್ಟ ಕರ್ನಾಟಕದ ಮಹಿಳಾ ತಂಡ. ನೇಪಾಳದ ಥ್ರೋಬಾಲ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನಕ್ಕೆ ಮುತ್ತಿಟ್ಟ ಕರ್ನಾಟಕ ಮಹಿಳಾ ತಂಡ. ಕೇಂದ್ರ ಸರ್ಕಾರದ ನೀತಿ ಆಯೋಗ, ಫಿಟ್ ಇಂಡಿಯಾ ಮತ್ತು ಕೇಂದ್ರದ MSME ಆಯೋಜನೆಯ ಥ್ರೋಬಾಲ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಪ್ರತಿನಿಧಿಸಿದ ಕರ್ನಾಟಕ ತಂಡ ಚಿನ್ನ ಗೆದ್ದಿದೆ. ನೇಪಾಳದಲ್ಲಿ ನಡೆದ ಶಹೀದ್ ಭಗತ್ ಸಿಂಗ್ ಇಂಡೋ-ನೇಪಾಳ್ 2024ರ ಥ್ರೋಬಾಲ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ನೇಪಾಳವನ್ನ ಸೋಲಿಸಿ ತ್ರಿವರ್ಣ ಧ್ವಜ ಹಾರಿಸಿದೆ. ಭಾರತ ತಂಡವನ್ನ ಪ್ರತಿನಿಧಿಸಿ ಕರ್ನಾಟಕ ತಂಡ ಸಿಕ್ಕ ಅವಕಾಶವನ್ನ ಸದುಪಯೋಗಪಡಿಸಿಕೊಂಡಿದೆ. ಇಡೀ ದೇಶದಲ್ಲಿ ಕರ್ನಾಟಕ ಥ್ರೋಬಾಲ್ ತಂಡವನ್ನ ಕೇಂದ್ರ ಸರ್ಕಾರ ನೇಪಾಳ ಚಾಂಪಿಯನ್ಶಿಪ್ಗೆ ಆಯ್ಕೆ ಮಾಡಿತ್ತು. ರಾಜ್ಯದ ಥ್ರೋಬಾಲ್ ಕೋಚ್ ಸಂತೋಷ್ ರವರ ನೇತೃತ್ವದಲ್ಲಿ ಕರ್ನಾಟಕದ ಸೀನಿಯರ್ಸ್ ಮತ್ತು ಜೂನಿಯರ್ಸ್ ಸಮ್ಮಿಲನ ಥ್ರೋಬಾಲ್ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ.
ಸದೃಢ 12 ಜನರ ತಂಡವನ್ನ ಸೀನಿಯರ್ ಕ್ಯಾಟಗರಿಯಲ್ಲಿ ಕ್ಯಾಪ್ಟನ್ ದಿವ್ಯಾ ಮುನ್ನಡೆಸಿದ್ರೆ ದೀಪಾ ಮತ್ತು ಅನಿತಾ ಸೀನಿಯರ್ಸ್ ಆಗಿ ಸಾಥ್ ನೀಡಿದ್ದಾರೆ. ಇನ್ನು ಜೂನಿಯರ್ಸ್ ವಿಭಾಗದಲ್ಲಿ ಯಲಹಂಕದ ಸಂಪಿಗೆಹಳ್ಳಿ ಖಾಸಗಿ ಶಾಲೆಯ ಋಷಿತಿ, ಜ್ಞಾನವಿ ಮತ್ತು ಕಾವ್ಯ ಚಾಂಪಿಯನ್ ತಂಡದ ಭಾಗವಾಗಿದ್ರು. ಹಾಗೆಯೇ ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಜೂನಿಯರ್ ವಿಭಾಗದಲ್ಲಿ ನಿತ್ಯ, ಕೀರ್ತನ್, ರವೀನಾ, ದೀಕ್ಷಾ ಜೈನ್, ಚವಿ ಜೈನ್ ಮತ್ತು ಆಯಲ್ ಅವರ 12 ಜನರನ್ನ ಒಳಗೊಂಡ ತಂಡ ನೇಪಾಳ ತಂಡವನ್ನ ಸೋಲಿಸಿ ಚಿನ್ನ ಗೆದ್ದಿದೆ. ಕರ್ನಾಟಕ ಮೂಲಕ ಭಾರತ ಪ್ರತಿನಿಧಿಸಿದ ತಂಡ ಶಹೀದ್ ಭಗತ್ ಸಿಂಗ್ ಥ್ರೋಬಾಲ್ ಚಾಂಪಿಯನ್ಶಿಪ್ ಗೆಲ್ಲಲು ರಾಜ್ಯದ ಥ್ರೋಬಾಲ್ ಕೋಚ್ ಸಂತೋಷ್ ರವರ ಶ್ರಮ ದೊಡ್ಡದು ಅಂತಾರೆ ಚಾಂಪಿಯನ್ ಥ್ರೋಬಾಲ್ ತಂಡದ ಪ್ರತಿಯೊಬ್ಬ ಸದಸ್ಯರು. ಇಂಥ ಸಾಧನೆ ಮಾಡಿದ ನ್ಯಾಷನಲ್ ಥ್ರೋಬಾಲ್ ಚಾಂಪಿಯನ್ಸ್ ತಂಡಕ್ಕೆ ಯಲಹಂಕದ ಸಂಪಿಗೆಹಳ್ಳಿಯ ವೆಂಕಟೇಶ್ವರ ಬಡಾವಣೆ ಆಂಜನೇಯ ದೇವಸ್ಥಾನದಲ್ಲಿ ಸನ್ಮಾನ ಮಾಡಿ ಗೌರವಿಸಲಾಯಿತು. ಯಲಿಯೂರು ರಾಧಾಕೃಷ್ಣ, NKS TV4 ನ್ಯೂಸ್, ದೇವನಹಳ್ಳಿ. ಚಿತ್ರದುರ್ಗದ ಮುರುಘಾ ಮಠದ ಕಳ್ಳತನವಾಗಿದ್ದ ಬೆಳ್ಳಿ ಮೂರ್ತಿ ಗೋಣಿಚೀಲದಲ್ಲಿ ಪತ್ತೆಯಾಗಿದೆ. ಕಳ್ಳತನವಾಗಿದ್ದ ಮುರುಘಾ ಮಠದ ಬೆಳ್ಳಿ ಮೂರ್ತಿ ಗೋಣಿ ಚೀಲದಲ್ಲಿ ಪತ್ತೆ. ಮುರುಘಾ ಮಠದ ದರ್ಬಾರ್ ಹಾಲ್ನಲ್ಲಿ ಕಾಣೆಯಾಗಿದ್ದ ಮುರುಘಾ ಶ್ರೀಗಳ ಬೆಳ್ಳಿ ಮೂರ್ತಿ ಪ್ರಕರಣ ದಾಖಲಾಗುತ್ತಿದ್ದಂತೆ ಮಠದ ಆವರಣದಲ್ಲಿಯೇ ಪತ್ತೆಯಾಗಿರುವ ಘಟನೆ ಬೆಳಕಿಗೆ ಬಂದಿದೆ. 22 ಕೆಜಿ ತೂಕದ 15 ಲಕ್ಷ ಮೌಲ್ಯದ ಬೆಳ್ಳಿ ಮೂರ್ತಿಯನ್ನ ಮುರುಘಾ ಶರಣ ಗುರು ವಂದನಾ ಕಾರ್ಯಕ್ರಮದಲ್ಲಿ ಉಡುಗೊರೆ ನೀಡಲಾಗಿತ್ತು. ಇದನ್ನ ಮಠದ ದರ್ಬಾರ್ ಹಾಲ್ನಲ್ಲಿ ಇಡಲಾಗಿತ್ತು. ಇದಾದ ಬಳಿಕ ಮೂರ್ತಿ ನಾಪತ್ತೆಯಾಗಿತ್ತು. ಈ ಕುರಿತು ಬಸವಕುಮಾರ ಸ್ವಾಮೀಜಿ ಚಿತ್ರದುರ್ಗ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಅದರಂತೆ ಮಠಕ್ಕೆ ಶ್ವಾನದಳ ಮತ್ತು ಬೆರಳಚ್ಚು ತಜ್ಞ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ಇತ ಪೊಲೀಸರು ತನಿಖೆ ಆರಂಭಿಸುತ್ತಿದ್ದಂತೆ ಕಳ್ಳರು ಮೂರ್ತಿಯನ್ನ ಗೋಣಿ ಚೀಲದಲ್ಲಿ ಹಾಕಿ ಚಿತ್ರದುರ್ಗ ನಗರದ ಮುರುಘಾ ಮಠದ ಆವರಣದ ಬಳಿ ಬಿಟ್ಟು ಹೋಗಿದ್ದಾರೆ. ಸುರೇಶ್ ಬೆಳಗೆರೆ, NKS TV4 ನ್ಯೂಸ್, ಚಿತ್ರದುರ್ಗ. ರೋಣದಲ್ಲಿ ಮಾನವ ಹಕ್ಕು ಆಯೋಗದ ಸದಸ್ಯರು ಬಾಲಕಿಯರ ಹಾಗೂ ಬಾಲಕರ ವಸತಿ ನಿಲಯಕ್ಕೆ ದಿಢೀರ್ ಭೇಟಿ ನೀಡಿದ್ದಾರೆ. ಗದಗ ಜಿಲ್ಲಾ ರೋಣ ಪಟ್ಟಣಕ್ಕೆ ಮಾನವ ಹಕ್ಕು ಆಯೋಗದ ಸದಸ್ಯರು ಬಾಲಕಿಯ ಹಾಗೂ ಬಾಲಕರ ವಸತಿ ನಿಲಯಕ್ಕೆ ದಿಢೀರ್ ಭೇಟಿ. ಮಾನವ ಹಕ್ಕುಗಳ ಆಯೋಗದ ಸದಸ್ಯರು ಬೆಂಗಳೂರು ಶ್ರೀ SK ವಂಟಗೋಡಿ ರೋಣ ಪಟ್ಟಣದಲ್ಲಿ BCM ಹಾಸ್ಟೆಲ್ ಹಾಗೂ ಮಹಿಳಾ ಹಾಸ್ಟೆಲ್ಗಳನ್ನು ಸ್ವಚ್ಛತೆ ಕುರಿತು ಹಾಗೂ ಅಲ್ಲಿ ಆಹಾರ ಪದಾರ್ಥ ವೀಕ್ಷಿಸಿದರು. ಇದೇ ರೀತಿ ಅಲ್ಲಿ ಸುಸಜ್ಜಿತ ಕಟ್ಟಡಕ್ಕಾಗಿ ಹಾಗೂ ವಿದ್ಯಾರ್ಥಿಗಳ ಸ್ವಚ್ಛತೆ ಬಗ್ಗೆ ಆಹಾರ ಪದಾರ್ಥಗಳ ಶುಚಿಯಾಗಿ ಮಾಡುವ ಕುರಿತು ಒಳ್ಳೆಯ ರೀತಿಯಿಂದ ಮಾಡಿಕೊಂಡು ಹೋಗಿ ಎಂದು ಅವರು ಸಲಹೆ ನೀಡಿದರು. ಮಹಿಳಾ ವಸತಿ ನಿಲಯಕ್ಕೆ ಹೋಗುವ ರಸ್ತೆಯನ್ನ ದುರಸ್ತಿ ಬಗ್ಗೆ ಶಿಕ್ಷಕರು ಅವರಲ್ಲಿ ಮನವಿ ಮಾಡಿಕೊಂಡರು. ಅಲ್ಲಿರುವಂತಹ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳನ್ನ ಕೆಲವು ಪ್ರಶ್ನೆಗಳನ್ನ ಕೇಳಿದ್ರು. ಅದಕ್ಕೆ ವಿದ್ಯಾರ್ಥಿಗಳು ಉತ್ತರಿಸಿದರು. ಈ ಸಂದರ್ಭದಲ್ಲಿ ರೋಣ ತಹಸೀಲ್ದಾರ್ ನಾಗರಾಜಕ್ಕೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಮಡಿವಾಳಪ್ಪ ಸುಂಕದ್, ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳ ವಸತಿ ನಿಲಯದ ಅಧಿಕಾರಿಗಳಾದ ಮಲ್ಲಿಕಾರ್ಜುನ ಹನ್ಸಿ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಶಿವಹರ್ತಿ, ಗೀತಾ ಆಲೂರ್ ಸೇರಿದಂತೆ ಅಧಿಕಾರಿ ವರ್ಗದವರು ಉಪಸ್ಥಿತರಿದ್ದರು. ರುದ್ರಪ್ಪ ಹೆಬ್ಬಳ್ಳಿ, NKS TV4 ನ್ಯೂಸ್, ರೋಣ. ಡೆಂಗ್ಯೂ ಬಗ್ಗೆ ನಿಷ್ಕಾಳಜಿ ಬೇಡ, ಜಾಗೃತಿ ಅಗತ್ಯ ಎಂದು ನಾಗರಾಜ್ ಕಳಸಾಪುರರವರು ಶಿರಾಟಿಯಲ್ಲಿ ಹೇಳಿದರು. ಡೆಂಗ್ಯೂ ಬಗ್ಗೆ ನಿಷ್ಕಾಳಜಿ ಬೇಡ, ಜಾಗೃತಿ ಅಗತ್ಯ. ನಾಗರಾಜ್ ಕಳಸಾಪುರ್ ಕರೆ. ಇಂದಿನಿಂದ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಡೆಂಗ್ಯೂ ರೋಗ ಇದೊಂದು ದೊಡ್ಡ ಕಾಯಿಲೆಯಾಗಿ ಬೆಳೆಯುತ್ತಿದ್ದು ಎಲ್ಲರೂ ನಿಮ್ಮ ಮನೆ ಹಾಗೂ ಸುತ್ತಮುತ್ತಲಿನ ಪರಿಸರದಲ್ಲಿ ಎಲ್ಲಿಯೂ ನೀರು ನಿಲ್ಲದಂತೆ ಕಾಳಜಿ ವಹಿಸಿ, ಸೊಳ್ಳೆಗಳ ಸಂತಾನೋತ್ಪತ್ತಿ ಆಗದಂತೆ ಕಾಳಜಿ ವಹಿಸುವುದರೊಂದಿಗೆ ಡೆಂಗ್ಯೂ ಹರಡುವ ಸೊಳ್ಳೆಗಳಿಂದ ದೂರವಿದ್ದು ಈ ರೋಗದ ಬಗ್ಗೆ ಎಲ್ಲರೂ ನಿಷ್ಕಾಳಜಿ ಮಾಡದೆ ಜಾಗೃತರಾಗಿರಿ ಎಂದು ರಾಣಿ ಚೆನ್ನಮ್ಮ ಬಾಲಕಿಯರ ವಸತಿ ಶಾಲೆಯ ಪ್ರಾಂಶುಪಾಲ ನಾಗರಾಜ್ ಕಳಸಾಪುರ್ ಅನಿಸಿಕೆ ವ್ಯಕ್ತಪಡಿಸಿದರು. ಅವರು ಸೊಳ್ಳೆಗಳಿಂದ ನಿಯಂತ್ರಣ ಮತ್ತು ನಿರ್ಮೂಲನೆಗಾಗಿ ಜನಜಾಗೃತಿ ಮತ್ತು ಸಾರ್ವಜನಿಕರ ಸಹಭಾಗಿತ್ವಕ್ಕಾಗಿ ಗದಗ ಜಿಲ್ಲಾಡಳಿತ, ಕುಟುಂಬ ಮತ್ತು ಕಲ್ಯಾಣ ಇಲಾಖೆ, ಆರೋಗ್ಯ ಇಲಾಖೆ ಇವರ ಸಹಭಾಗಿತ್ವದಲ್ಲಿ ರಾಣಿ ಚೆನ್ನಮ್ಮ ಬಾಲಕಿಯರ ವಸತಿ ಶಾಲೆಯಲ್ಲಿ ಜರುಗಿದ ಡೆಂಗಿ ವಿರೋಧಿ ಮಾಸಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಸಸಿಗೆ ನೀರುಣಿಸಿ ಮಾತನಾಡಿದರು. ತಾಲೂಕು ಆರೋಗ್ಯಾಧಿಕಾರಿ ಜಗದೀಶ ಕೊಡಿಹಳ್ಳಿ ಮಾತನಾಡಿ, ಆರೋಗ್ಯ ಇಲಾಖೆ ಸೊಳ್ಳೆ ನಿರ್ಮೂಲನೆಗಾಗಿ ವಿಭಿನ್ನ ಕಾರ್ಯಕ್ರಮಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವುದರೊಂದಿಗೆ ಎಲ್ಲರ ಉತ್ತಮ ಆರೋಗ್ಯವನ್ನ ಕಾಪಾಡಲು ಶ್ರಮಿಸುತ್ತಿದ್ದು, ಅದರಂತೆ ಗದಗ ಜಿಲ್ಲೆಯಾದ್ಯಂತ ಪ್ರತಿ ಮನೆಗೆ, ಶಾಲಾ ಕಾಲೇಜು, ಹಳ್ಳಿಗಳಲ್ಲಿ ಜನಜಾಗೃತಿಗೋಸ್ಕರ ಮನೆಗೆ ತೆರಳಿ ಡೆಂಗ್ಯೂ ಜಾಗೃತಿ ಕರಪತ್ರ ವಿತರಿಸುವ ಮತ್ತು ಸಾರ್ವಜನಿಕರನ್ನ ಸಂದರ್ಶಿಸುವ ಮೂಲಕ ಡೆಂಗ್ಯೂ ಬಗ್ಗೆ ಜಾಗೃತಿ ನೀಡಲಾಗುತ್ತಿದೆ ಎಂದರು. ಈ ಡೆಂಗ್ಯೂ ನಿಯಂತ್ರಣಕ್ಕಾಗಿ ನೀರಿನ ತೊಟ್ಟಿಗೆ ಲಾರ್ವಾ ಸೊಳ್ಳೆಯ ಮರಿ ಮತ್ತು ತತ್ತಿಗಳನ್ನು ತಿನ್ನುವ ಗಪ್ಪಿ ಮೀನುಗಳನ್ನು ಉಚಿತವಾಗಿ ವಿತರಿಸುತ್ತಿದ್ದು, ಇದರ ಲಾಭ ಪಡೆದು ಎಲ್ಲರೂ ಸುರಕ್ಷಿತವಾಗಿರಿ ಎಂದು ಬೆಳ್ಳಟ್ಟಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹಿರಿಯ ಆರೋಗ್ಯ ನಿರೀಕ್ಷಕ ನಿಂಗರಾಜ್ ನಾರ್ಸಿ ತಿಳಿಸಿದರು. ಕಡ್ಕೊಳ ಆರೋಗ್ಯ ಕೇಂದ್ರದ ಉಪ ನಿರೀಕ್ಷಕ CK ಮುಳಕುಂಪೆ ಮಠ್ ಮಾತನಾಡಿ,
ಜಿಲ್ಲೆಯಲ್ಲಿ ಡೆಂಗ್ಯೂ ನಿಯಂತ್ರಣಕ್ಕೆ ಹಲವು ರೀತಿಯ ಮುಂಜಾಗೃತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಅದರಲ್ಲೂ ಜನಜಾಗೃತಿಗೆ ಮೊದಲ ಆದ್ಯತೆ ನೀಡಲಾಗಿದೆ. ಮಹಿಳೆ ಮತ್ತು ಮಕ್ಕಳು ಡೆಂಗ್ಯೂ ಬಗ್ಗೆ ತಿಳುವಳಿಕೆ ಹೊಂದಿರುವುದರಿಂದ ಹೆಚ್ಚು ಪರಿಣಾಮಕಾರಿಯಾಗಿ ಡೆಂಗ್ಯೂವನ್ನು ನಿಯಂತ್ರಿಸಿ ನಿರ್ಮೂಲನೆ ಮಾಡಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಕಾರ್ಯಕ್ರಮದ ನಿರೂಪಣೆ ಹಾಗೂ ಸ್ವಾಗತವನ್ನು ಶ್ರೀಮತಿ ಬಡಿಗೇರ್ ನಡೆಸಿದರು. ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಮುದ್ದು ಮಕ್ಕಳು ಹಾಗೂ ಶಿಕ್ಷಕ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಬಸವರಾಜ್ ನವಲಗುಂದ್, NKS TV 4 ನ್ಯೂಸ್, ಶಿರಹಟ್ಟಿ. ಕಾಫಿನಾಡು ಮಲೆನಾಡು ಭಾಗದಲ್ಲಿ ಭಾರಿ ಮಳೆ. ಕಾಫಿನಾಡು ಮಲೆನಾಡು ಭಾಗದಲ್ಲಿ ಭಾರಿ ಮಳೆಯಿಂದ ಮೈದುಂಬಿ ಹರಿಯುತ್ತಿರೋ ಹೇಮಾವತಿ ನದಿ. ಮೂಡ್ಗಿರಿ ತಾಲೂಕಿನ ಧಾರಾಕಾರ ಮಳೆಗೆ ಹೇಮಾವತಿ ಭಾರಿ ಪ್ರಮಾಣದಲ್ಲಿ ನೀರು. ಮೂಡ್ಗಿರಿ ತಾಲೂಕಿನ ಜಾವಳಿ ಗ್ರಾಮದಲ್ಲಿ ಹುಟ್ಟುವ ಹೇಮಾವತಿ ಗೋರೂರು ಡ್ಯಾಂ ಮೂಲಕ KRS ಡ್ಯಾಂ ಸೇರುವ ಹೇಮಾವತಿ ನೀರು. ಮೂಡಿಗೆರೆ ತಾಲೂಕಿನ ಪಟ್ಟ ಪ್ರದೇಶದಲ್ಲಿ ಭಾರಿ ಮಳೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ಮೂಡಿಗೆರೆ ಬಕ್ಕಿ ಗ್ರಾಮದಲ್ಲಿ ಭಾರಿ ಗಾಳಿ ಮಳೆ. ವಿದ್ಯಾರ್ಥಿನಿಯರಿಗೆ ಆರೋಗ್ಯ ಕಾಳಜಿ ಅಮೂಲ್ಯ. ಡಾಕ್ಟರ್ ವಿದ್ಯಾಶ್ರೀ ಪಾಟೀಲ್ ರವರು ಸಿಂಧನೂರಿನಲ್ಲಿ ಹೇಳಿದರು. ವಿದ್ಯಾರ್ಥಿನಿಯರಿಗೆ ಆರೋಗ್ಯ ಕಾಳಜಿ ಅಮೂಲ್ಯ. ಡಾಕ್ಟರ್ ವಿದ್ಯಾಶ್ರೀ ಪಾಟೀಲ್. ಮಹಿಳೆಯರು ಹಾಗೂ ಯುವತಿಯರು ಆರೋಗ್ಯ ಸಮಸ್ಯೆ ಎದುರಿಸುತ್ತಿದ್ದರೆ ಮುಜುಗರಕ್ಕೆ ಒಳಗಾಗದೆ ವೈದ್ಯಕೀಯ ತಪಾಸಣೆ ಮಾಡಿಸಿಕೊಂಡು ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದು ಬಂಜತನ ನಿವಾರಣೆ ಹಾಗೂ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ವಿದ್ಯಾಶ್ರೀ ಪಾಟೀಲ್ ಹೇಳಿದರು. ನಗರದ PWD ಕ್ಯಾಂಪಿನ ವಾಸವಿ PU ಕಾಲೇಜಿನಲ್ಲಿ ಸೋಮವಾರ ವೀಣಾಶ್ರೀ ಶೈಕ್ಷಣಿಕ ಹಾಗೂ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಸಹಭಾಗಿತ್ವದಲ್ಲಿ ಹಮ್ಮಿಕೊಂಡಿದ್ದ ಋತುಚಕ್ರ ನೈರ್ಮಲ್ಯ ನಿರ್ವಹಣೆ ಶಿಬಿರದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದರು. ವಿದ್ಯಾರ್ಥಿನಿಯರು ಋತುಚಕ್ರ ಸೇರಿದಂತೆ ಯಾವುದೇ ಸಮಸ್ಯೆ ಇದ್ದರೂ ವೈದ್ಯರನ್ನ ಸಂಪರ್ಕಿಸಿ ಸಲಹೆ ಪಡೆದುಕೊಳ್ಳಬೇಕು. ಆರೋಗ್ಯ ಸಮಸ್ಯೆಯನ್ನ ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು ಎಂದು ಡಾಕ್ಟರ್ ವಿದ್ಯಾಶ್ರೀ ಸಲಹೆ ನೀಡಿದರು. ವಿದ್ಯಾರ್ಥಿನಿಯರೊಂದಿಗೆ ಆರೋಗ್ಯ ಸಮಸ್ಯೆಯ ಕುರಿತು ಸಂವಾದ ನಡೆಸಿ ಆರೋಗ್ಯ ಕಾಳಜಿಯ ಬಗ್ಗೆ ಸಲಹೆ ನೀಡಿದರು. ವಾಸವಿ ಕಾಲೇಜಿನ ಮುಖ್ಯಸ್ಥರಾದ ನಾಗರಾಜ್ ಗುಪ್ತಾ ಅಧ್ಯಕ್ಷತೆ ವಹಿಸಿದ್ದರು. ಕಾಲೇಜಿನ ಪ್ರಾಂಶುಪಾಲ ವಿನೋದ್ ಗುಪ್ತಾ, ಉಪನ್ಯಾಸಕರಾದ ಮಾರಯ್ಯ, ವೀರೇಶ್, ಸಾವಿತ್ರಿ, ಸುಮಿತ್ರಾ, ದೊಡ್ಡ ಬಸವರಾಜ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವೆಂಕಟೇಶ್ ನಾಯಕ್, NKS TV 4 ನ್ಯೂಸ್, ಸಿಂಧನೂರು. ಜುಲೈ 21ರಂದು ಎಲ್ಲ ಸರ್ಕಾರಿ ಇಲಾಖೆಗಳಲ್ಲಿ ಶ್ರೀ ಹಡಪದ ಅಪ್ಪಣ್ಣನವರ ಜಯಂತಿ ಆಚರಿಸಲು ಲಕ್ಷ್ಮೇಶ್ವರ ತಹಶೀಲ್ದಾರರು ಆದೇಶಿಸಿದರು. ಜುಲೈ 21ರಂದು ಎಲ್ಲ ಸರ್ಕಾರಿ ಇಲಾಖೆಗಳಲ್ಲಿ ಹಡಪದ ಅಪ್ಪಣ್ಣನವರ ಜಯಂತಿ ಆಚರಿಸಲು ತಹಸೀಲ್ದಾರರ ಆದೇಶ. ಲಕ್ಷ್ಮೇಶ್ವರ ಇದೆ. ಜುಲೈ 21ರಂದು ಭಾನುವಾರ ಶಿವಶರಣರ ಶ್ರೀ ಹಡಪದ ಅಪ್ಪಣ್ಣನವರ ಜಯಂತಿಯನ್ನ ಸರ್ಕಾರದ ಆದೇಶದಂತೆ ಎಲ್ಲ ಸರ್ಕಾರಿ ಇಲಾಖೆಗಳಲ್ಲಿ ಮತ್ತು ಶಾಲಾ ಕಾಲೇಜುಗಳಲ್ಲಿ ಆಚರಿಸಬೇಕು ಎಂದರು. ತಹಸೀಲ್ದಾರ್ ವಾಸುದೇವ ಸ್ವಾಮಿ ಅವರು ತಿಳಿಸಿದರು. ಅವರು ತಮ್ಮ ಕಚೇರಿಯಲ್ಲಿ ಸೋಮವಾರ ನಡೆಸಿದ ಶಿವಶರಣ ಶ್ರೀ ಹಡಪದ ಅಪ್ಪಣ್ಣನವರ ಜಯಂತಿ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ಸರ್ಕಾರದ ಆದೇಶದ ಪ್ರಕಾರ ತಾಲೂಕು ಮಟ್ಟದ ಎಲ್ಲ ಇಲಾಖೆಯ ಕಚೇರಿಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಶಿವಶರಣ ಶ್ರೀ ಹಡಪದ ಅಪ್ಪಣ್ಣನವರ ಜಯಂತಿ ಆಚರಿಸುವ ಮುಖಾಂತರ ಅವರ ತತ್ವಾದರ್ಶಗಳನ್ನು ತಿಳಿಸಬೇಕು ಎಂದರು. ಈ ಸಮಯದಲ್ಲಿ ಉಪ ತಹಸೀಲ್ದಾರ್ ಮಂಜುನಾಥ ಅಮ್ಮವಾಸಿ, ಪ್ರಶಾಂತ ಕೆಮ್ಮಾಯಿ, JA ಮುನಿಯಾರ್, ಈಶ್ವರ್ ಮೆಡ್ಲೇರಿ ಹಾಗೂ ಸಮಾಜದ ಅಧ್ಯಕ್ಷರಾದ HS ವಿನೋದ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ವೀರಣ್ಣ ಹಡಪದ್, NKS TV 4 ನ್ಯೂಸ್, ಲಕ್ಷ್ಮೇಶ್ವರ. ಇಲಾಖೆಗಳಿಗೆ ಅಧಿಕಾರಿಗಳಿಗೂ ಆದೇಶ ಮಾಡ್ತೀವಿ. ನೀವು ಪಂಚಾಯತಿ ವ್ಯಾಪ್ತಿ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ
ಬಿಗ್ಲೋಗಳ ಆದಿಯಾಗಿ ಮತ್ತು ತಾಲೂಕ್ ಪಂಚಾಯತ್ ಕೂಡ ತಾವು ಮಾಡ್ತಾ ಇರ್ತಾರೆ. ಎಲ್ಲ ಪಂಚಾಯತ್ಗಳಲ್ಲೂ ಬರಬೇಕು, ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಬೇಕು. ಆಮೇಲೆ ಶಾಲಾ ಕಾಲೇಜುಗಳು ಅಂದ್ರೆ ನೀವು ಒಂದು ಆದೇಶ ಮಾಡ್ತಾರೆ, ಎಲ್ಲ ಶಾಲೆಗಳಲ್ಲೂ ಕೂಡ ಸದಾಯ ಅದಕ್ಕೆ ತಾವು ಪ್ರಕಾರವಾಗಿ ಎಲ್ಲ ಪಂಚಾಯತ್ಗಳೆಲ್ಲ ಸಣ್ಣ ಕಾಲೇಜುಗಳು ಪಂಚಾಯತಿಯಲ್ಲಿ ಪ್ರತಿಯೊಂದು ಅದೇ ತಾವು ಮಾಡ್ರಿ. ನಾವು ತಾಲೂಕು ಆಡಳಿತದಿಂದ ಎಲ್ಲ ಇಲಾಖೆಗಳಿಗೆ ಅಧಿಕಾರಿಗಳಿಗೂ ಆದೇಶ ಮಾಡ್ತೀವಿ. ನೀವು ನಿಮ್ಮ ಪಂಚಾಯತಿ ವ್ಯಾಪ್ತಿ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಬಿಗ್ಲೋಗಳ ಆದಿಯಾಗಿ ಮತ್ತು ತಾಲೂಕು ಪಂಚಾಯತ್ ಕೂಡ ತಾವು ಮಾಡ್ತಾ ಇರ್ತಾರೆ. ಎಲ್ಲ ಪಂಚಾಯತ್ಗಳಲ್ಲೂ ಬರಬೇಕು, ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಬೇಕು. ಆಮೇಲೆ ಶಾಲಾ ಕಾಲೇಜುಗಳು ಅಂದ್ರೆ ನೀವು ಒಂದು ಆದೇಶ ಮಾಡ್ತಾರೆ, ಎಲ್ಲ ಶಾಲೆಗಳಲ್ಲೂ ಕೂಡ ಸದಾಯ ಮೂಲಕ ಏನು ಅಪ್ಪಣ್ಣನವರ ಒಂದು ಜೀವನ ಸಾಧನೆ ಏನಿದೆ ಎಲ್ಲರಿಗೂ ತಲುಪಿಸುವ ನಿಟ್ಟಿನಲ್ಲಿ ನಮ್ಮ ಎಲ್ಲ ಲಕ್ಷ್ಮೇಶ್ವರ ತಾಲೂಕಿನ ಎಲ್ಲ ಇಲಾಖೆಗಳ ಅಧಿಕಾರಿಗಳು ತಮ್ಮ ತಮ್ಮ ಕಚೇರಿಗಳಲ್ಲಿ ಒಂದು ಜಯಂತಿಯನ್ನು ಆಚರಣೆ ಮಾಡುವುದರ ಮೂಲಕ ಮತ್ತು ತಾಲೂಕಾ ಆಡಳಿತದ ವತಿಯಿಂದ ಏನು ನಮ್ಮ ಕಚೇರಿಯಲ್ಲಿ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ತಾವೆಲ್ಲ ಇಲಾಖೆ ಅಧಿಕಾರಿಗಳು ಮತ್ತು ನಿಮ್ಮ ಸಿಬ್ಬಂದಿಗಳು ಅವರೆಲ್ಲ ಕರ್ಕೊಂಡು ಬಂದು ಇಲ್ಲಿ ನಮ್ಮ ಜಯಂತಿಯ ಒಂದು ಪೂಜೆಯ ಕಾರ್ಯದಲ್ಲಿ ಪಾಲ್ಗೊಳ್ಳುವುದು ಒಳ್ಳೆಯದು. ಸಮಾಜದ ಮುಖಂಡರು ಮತ್ತು ಏನು ಸಮಾಜದ ಅಧ್ಯಕ್ಷರು ಏನಿದ್ದಾರೆ ತಾವು ಕೂಡ ನಮ್ಮ ಪೂಜೆಯಲ್ಲಿ ತಾಲೂಕು ಆಡಳಿತದ ವತಿಯಿಂದ ಆಚರಿಸುವಂತ ಪೂಜೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಇಲಾಖೆಗಳಲ್ಲಿ ಎಲ್ಲ ಇಲಾಖೆಗಳಲ್ಲೂ ಕೂಡ ಪೂಜೆಯನ್ನ ಮಾಡ್ತಾ ಇದ್ವಿ. ಮತ್ತೆ ಎಲ್ಲ ಸರ್ಕಾರಿ ಶಾಲೆ ಕಾಲೇಜುಗಳಲ್ಲೂ ಕೂಡ ಅವತ್ತಿನ ದಿವಸ ಏನು ಪೂಜೆಯನ್ನು ಮಾಡ್ತಾ ಇದ್ವಿ, ಜಯಂತಿಯನ್ನು ಆಚರಿಸ್ತಾ ಇದ್ವಿ. ತಾವು ನೀವು ಎಲ್ಲ ಕಚೇರಿಗಳಲ್ಲೂ ಭಾಗವಹಿಸುದು ಅಥವಾ ಮತ್ತು ನಮ್ಮ ತಾಲೂಕ ಏನು ವತಿಯಿಂದ ನಾವು ತಾಲೂಕು ಆಡಳಿತದ ವತಿಯಿಂದ ಏನು ಪೂಜೆಯನ್ನು ನೆರವೇರಿಸ್ತಿದ್ವಿ ಅದು ಕೂಡ ಪಾಲ್ಗೊಳ್ಳೋದ್ರ ಮೂಲಕ ಏನು ಜನ ಸರ್ಕಾರದ ಸುತ್ತೋಲೆ ಏನಿದೆ ಜಯಂತಿಯನ್ನ ಆಚರಿಸುವುದರ ಮೂಲಕ ನಮ್ಮ ಏನು ಪೂರ್ವಜರು ನಮ್ಮ ಪೂರ್ವಿಕರು ಹಿಂದೆ ಏನೇನು ಸಾಧನೆ ಮಾಡಿದ್ದಾರೆ ಅದನ್ನ ಈ ಒಂದು ಸಮಾಜದಲ್ಲಿ ಒಂದು ಉತ್ತಮ ಸೌಹಾರ್ದತೆ ವಾತಾವರಣ ಇರಲಿ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಏನು ಸರ್ಕಾರದ ಒಂದು ಆಲೋಚನೆ ಮೂಲಕ ಸುತ್ತೋಲೆ ಇದೆ. ಅದರ ಪ್ರಕಾರ ನಾವೆಲ್ಲ ಅವತ್ತಿನ ದಿವಸ ದಿನಾಂಕ 21/7/2024 ಹಡಪದ ಅಪ್ಪಣ್ಣನವರ ಜಯಂತಿಯನ್ನ ಆಚರಿಸೋಣ ಅಂತ ಹೇಳೋದ್ರ ಮೂಲಕ ಮತ್ತು ಆಚರಿಸುವ ನಿಟ್ಟಿನಲ್ಲಿ ತಾವು ಏನಾದರೂ ತಮ್ಮ ಒಂದು ವಿಚಾರಧಾರೆಗಳಿಂದ ಹೋಗಿದ್ರೆ ಇವಾಗ ಸಭೆಯಲ್ಲಿ ಚರ್ಚಿಸ್ತಾರೆ ಸಮಾಜದ ಮುಖಂಡರಾಗಲಿ ಮತ್ತು ಇಲಾಖೆಯ ಅಧಿಕಾರಿಗಳಿಗೆ. ಚಿಕ್ಕಬಳ್ಳಾಪುರದ ಮಂಚೇನಹಳ್ಳಿಯಲ್ಲಿ ಕದಸಂಸ ಸಂಘಟನೆಯ ಸರ್ವ ಸದಸ್ಯರ ಸಭೆ ನಡೆಯಿತು. ಮಂಚೇನಹಳ್ಳಿಯಲ್ಲಿ ಕದಸಂಸ ಸಂಘಟನೆಯ ಸರ್ವ ಸದಸ್ಯರ ಸಭೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚೇನಹಳ್ಳಿ ಪಟ್ಟಣದಲ್ಲಿರುವ ಪೀಳೆಕಾಂಬ ದೇವಾಲಯದ ಬಳಿ ಇರುವ ಸಮುದಾಯ ಭವನದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಎಂ ಗುರುಮೂರ್ತಿ ರಾಜ್ಯ ಸಂಚಾಲಕರು ಇವರ ಆದೇಶದಂತೆ ಸರ್ವ ಸದಸ್ಯರ ಸಭೆಯನ್ನು ಹಮ್ಮಿಕೊಂಡಿದ್ದು, ಈ ವೇಳೆ ಚಿಕ್ಕಬಳ್ಳಾಪುರ ಜಿಲ್ಲಾ ಸಂಚಾಲಕ ನರಸಿಂಹ ಮಾತನಾಡಿದರು. ಎಲ್ಲರೂ ಸಂಘಟನೆಗೆ ಒತ್ತು ನೀಡಿ ದಲಿತರ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದು ಹೇಳಿದ್ದು, ಈ ವೇಳೆ ರಾಜ್ಯ ಮಹಿಳಾ ಘಟಕದ ಸಂಚಾಲಕಿ ರತ್ನಮ್ಮ, ಜಿಲ್ಲಾಂತರಿಕ ಮತ್ತು ಶಿಸ್ತು ಸಮಿತಿ ಹಾಗೂ ಮಂಚೇನಹಳ್ಳಿ ತಾಲೂಕು ಉಸ್ತುವಾರಿ ಜಿ ಗಂಗಣ್ಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಮಂಚೇನಹಳ್ಳಿ ತಾಲೂಕು ಕದಸಂಸ ಸಂಘಟನೆಗೆ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದ್ದು, ಸಭೆಯಲ್ಲಿ ಸಂಘಟನೆಯ ಪ್ರಮುಖರು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು. ರವಿಕುಮಾರ್, NKS TV4 ನ್ಯೂಸ್, ಚಿಕ್ಕಬಳ್ಳಾಪುರ. ನಾವು ಕರ್ನಾಟಕದ ಸಂಘಟನೆಯ ಮೂಲಕ ಅವರು ಏನು ಕರ್ನಾಟಕ ಸಂಘ 4 ಭಾಗವಾಗಿ ಹಂಚಿ ಹೋಗಿದೆ. ಅದರಲ್ಲಿ ನಿಜವಾದ ಬಣ ಅಂದರೆ ಪ್ರೊಫೆಸರ್ ಬಿ ಕೃಷ್ಣಪ್ಪ 1975ರಲ್ಲಿ ಅವರು ಬದಲಾವಣೆ ಘೋಷಣೆ ಮಾಡಿಕೊಂಡು ಅವರು ಪ್ರೊಫೆಸರ್ ಆಗಿದ್ದರೂ ಸಹ ಅವರು ಸಂಸಾರ ಹೊರತು ನಮಗೋಸ್ಕರ ನಮ್ಮ ಶಿಕ್ಷಕರು ಜನಾಂಗಕ್ಕಾಗಿ ಪ್ರತಿ ಊರು ಪ್ರತಿ
ದುರ್ಗದಲ್ಲಿ ನಮ್ಮ ಕರ್ನಾಟಕ ಸಂಘದಲ್ಲಿ ಅನೇಕ ಜನ ಇದು ನಮ್ಮ ಸಂಘಟನೆ ಇದು ನ್ಯಾಯಾಲಯದಲ್ಲಿ ತಾವೇ ಹೋಗಿದ್ದಾರೆ. ಹಾಗೂ ನಿಜವಾದ ದರ್ಶಕದಲ್ಲಿ ನೀವೆಲ್ಲ ಎಂ ಗುರುಮೂರ್ತಿ ಅವರು ಪರವಾಗಿ ನ್ಯಾಯಾಲಯದಲ್ಲಿ ಪರವಾಗಿರು ಆ ದಿನದಿಂದ ವಿರೋಧ ಹಿಂದೆ ಹೇಳಬೇಕಾದ್ರೆ ಚಿಂತಾಮಣಿ ಎಂದಾದರೆ ರಾಯಚೂರಿಗೆ ಚಿಂತಾಮಣಿ ಎಂದ ರಾಯಚೂರಿಗೆ ಆ ರಾಯಚೂರಿಗೆ ಕಂಬಾಳಗಡ್ಡೆ ವಿರಾಟಗಡ್ಡೆ ಎರ್ಕೋಟೆ ಈ ಥರ ಆಸ್ತಿ ಸಂಪಾದಿಸುವುದಕ್ಕಿಂತ ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸುವಂತೆ ದಾನಿ ತಾತ ರಾಮಕೃಷ್ಣರವರು ಚಿಂತಾಮಣಿ ನಗರದಲ್ಲಿ ಪೋಷಕರಲ್ಲಿ ಮನವಿ ಮಾಡಿದರು. ಆಸ್ತಿ ಸಂಪಾದಿಸುವುದಕ್ಕಿಂತ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಿ. ಆಸ್ತಿ ಸಂಪಾದಿಸುವುದಕ್ಕಿಂತ ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸುವಂತೆ ದಾನಿ ತಾತ ರಾಮಕೃಷ್ಣರವರು ಚಿಂತಾಮಣಿ ನಗರದಲ್ಲಿ ಪೋಷಕರಲ್ಲಿ ಮನವಿ ಮಾಡಿದರು. ಅವರು ನಗರದ ಸಣ್ಣ ಶೆಟ್ಟಿಹಳ್ಳಿಯಲ್ಲಿ ಬಡಾವಣೆಯಲ್ಲಿರುವ ಸರ್ಕಾರಿ ಪ್ರೌಢಶಾಲೆ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸಮವಸ್ತ್ರ ಹಾಗೂ ಶೂ ಸಾಕ್ಸ್ ವಿತರಿಸಿ ನಂತರ ಮಾತನಾಡಿದ ಅವರು, ನಾವು ಸಹ ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡಿದ್ದು ಆಗ ಸಾಕಷ್ಟು ಅಗತ್ಯ ಸೌಲಭ್ಯಗಳಿರಲಿಲ್ಲ. ಆದರೆ ಈಗ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ. ಆದರೂ ಸಹ ಎಲ್ಲೋ ಒಂದು ಕಡೆ ಬಡತನವೆಂಬುದು ಪೋಷಕರನ್ನ ಕಾಡುತ್ತಿದೆ ಎಂದು ಹೇಳಿದ ಅವರು, ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಅನುಕೂಲವಾಗುವಂತೆ ಉಚಿತವಾಗಿ ಸಮವಸ್ತ್ರ ಮತ್ತು ಶೂ ಸಾಕ್ಸ್ ವಿತರಿಸುತ್ತಿರುವುದಾಗಿ ತಿಳಿಸಿದರು. ಖಾಸಗಿ ಶಾಲೆಗಳಿಗೆ ಕಡಿಮೆ ಇಲ್ಲದಂತೆ ಸರ್ಕಾರಿ ಶಾಲೆಗಳಿಗೂ ಸಹ ಉತ್ತಮ ರೀತಿಯಲ್ಲಿ ಪಾಠ ಪ್ರವಚನಗಳನ್ನು ಮಾಡುತ್ತಾ ಮಕ್ಕಳಿಗೆ ಶಿಕ್ಷಣ ನೀಡುತ್ತಿದ್ದು ಮಕ್ಕಳು ಸಹ ಹೆಚ್ಚು ಆಸಕ್ತಿಯಿಂದ ಕಲಿಯಬೇಕು ಎಂದು ಕರೆ ನೀಡಿದರು. ನಂತರ ಮಾತನಾಡಿದ ದಾನಿ ಶ್ರೀನಾಥ್, ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವುದರಲ್ಲಿ ಒಂದು ರೀತಿಯ ಆನಂದ ಸಿಗುತ್ತದೆ ಹಾಗೂ ಮಕ್ಕಳು ದಾನಿಗಳು ನೀಡುವ ಸೌಲಭ್ಯಗಳನ್ನು ಬಳಸಿಕೊಂಡು ಉತ್ತಮ ಶಿಕ್ಷಣ ಪಡೆದು ಉನ್ನತ ಸ್ಥಾನಕ್ಕೆ ಇರುವಂತೆ ಕೋರಿದರು. ಅವರು ನಮ್ಮನ್ನ ನೋಡಿ ಬೇರೆಯವರು ಸಹ ಬಡ ವಿದ್ಯಾರ್ಥಿಗಳಿಗೆ ಮತ್ತಷ್ಟು ಸಹಾಯ ಮಾಡುವಂತೆ ಮನವಿ ಮಾಡಿದರು. ಈ ಶಾಲೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಲಕ್ಷ್ಮೀದೇವಿ ವಹಿಸಿದ್ದರು. ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ವೆಂಕಟರಮಣ, ಸಹ ಶಿಕ್ಷಕರಾದ ಪ್ರಕಾಶ್ ರೆಡ್ಡಿ, ನಾಗರಾಜ್, ಅರುಣ್, ಕೆಂಚರೆಡ್ಡಿ ಸೇರಿದಂತೆ ಪ್ರೌಢಶಾಲೆ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಗೆ ಎಲ್ಲ ಶಿಕ್ಷಕರು, ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿ. ಕಲಬುರಗಿಯಲ್ಲಿ ಸಾಂಸ್ಕೃತಿಕ ಉತ್ಸವ ಸಮಾರಂಭ ನಡೆಯಿತು. ಕಲಬುರಗಿಯಲ್ಲಿ ಎಸ್ಎಂ ಪಂಡಿತ ರಂಗಮಂದಿರದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಯಂಕಪ್ಪ ಅವರ ನೇತೃತ್ವದಲ್ಲಿ ಸಾಂಸ್ಕೃತಿಕ ಉತ್ಸವ ಸಮಾರಂಭ ಜರುಗಿತು. ಡ್ಯಾನ್ಸ್ ಕಾಂಪಿಟೇಷನ್ ಸೀಸನ್ 4 ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟಕರಾದ ಜಯ ಸುರೇಶ್ ಮಾಲಿಕ್, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದ ರಾಹುಲ್ ಸಂಜೀವ್ ಯಾಕಪೂರ್ ಅವರು ನಮ್ಮ ಭಾಗದ ಪ್ರತಿಭೆಗಳು ಸ್ಥಳೀಯ ಮಟ್ಟದಲ್ಲಿದ್ದೇ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಲಿ ಎಂದು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಸ್ಥಳೀಯರು, ಮುಖಂಡರು, ಯುವಕರು ಮತ್ತು ಅಭ್ಯರ್ಥಿಗಳು ನೃತ್ಯ ಮೂಲಕ ಪ್ರದರ್ಶನ ಮಾಡಿದರು. ಇದೇ ಸಂದರ್ಭದಲ್ಲಿ ಮುಖೇಶ್ ಸಿಂಗ್ ರಾಠೋಡ್, ಸಂದೀಪ್ ಭರಣಿ, ಡಾಕ್ಟರ್ ಸುನೀಲ್ ಕುಮಾರ್, ಜಗನ್ನಾಥ್ ಸೂರ್ಯವಂಶಿ, ಮನೋಹರ ಬೀರೂರ್, ಮಂಜುನಾಥ್ ನಂದೂರ್ ಇತರರು ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ ಸಂಗೊಳಗಿ, NKST 4 ನ್ಯೂಸ್, ಕಲಬುರಗಿ. ಇವತ್ತಿನ ದಿವಸ ಈ ಕಾರ್ಯಕ್ರಮ ಇವತ್ತು ನೋಡಿದ್ರೆ ಏನ್ ಅನಿಸ್ತದಪ್ಪ ಅಂತಂದ್ರ, ಹಿರಿಯರು ಮಾತಾಡ್ತಾರ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶವಿಲ್ಲದೆ ಬದುಕಿದರೆ ಬದುಕಿಗೆ ಅಪಮಾನ ಅಂತಕ್ಕಂಥ ಒಂದು ಮಾತಾಡ್ತಾರೆ ಹಿರಿಯರು. ಈ ಮಾತು ಯಾಕೆ ಹೇಳ್ತಾರಪ್ಪ ಅಂತಂದ್ರ, ನಾವೆಲ್ಲ ಇಲ್ಲಿ ಏನಪ್ಪಾ ಅಂತಂದ್ರೆ ನಮ್ಮ ವಿಜಯ್ ಅಂತೀವಿ, ನಾವೆಲ್ಲ ಭೇಟಿಲಿ ಮಗಳು ಅಂತೀವಿ. ಯಾಕಪ್ಪ ಅಂತಂದ್ರೆ ಆ ಮನುಷ್ಯ ಎಷ್ಟು ಸರಳ ವ್ಯಕ್ತಿತ್ವ ಅಂತಂದ್ರೆ, ಇವತ್ತು ಕಾರ್ಯಕ್ರಮದಾಗ ಏನಿವೆಲ್ಲ ಜನಸಂಖ್ಯೆ ಸೇರಿರಲ್ಲ ಅದ್ರ ಮೇಲೆ ಗೊತ್ತಾಗ್ತದ ಮನುಷ್ಯ ಎಷ್ಟು ಜನರಿಗೆ ಹೇಳ್ತಾನೆ ಅಂತಕ್ಕಂಥದ್ದು. ಕಲಬುರಗಿಯಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಅತಿಥಿ ಶಿಕ್ಷಕರು ಸುದ್ದಿಗೋಷ್ಠಿ ನಡೆಸಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂತಹ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಅತಿಥಿ ಶಿಕ್ಷಕರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಪೂಜಾರಿ ಎಸ್ ಮೇತ್ರಿ ಅವರು, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಎಸ್ಟಿ ಇಲಾಖೆಯಲ್ಲಿ ಈಗಾಗಲೇ ವೇತನ ಹೆಚ್ಚಳ ಮಾಡಿದ್ದು, ನಮ್ಮ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಇನ್ನೂ ಕೂಡ ಹೆಚ್ಚಳ ಮಾಡಿಲ್ಲ. ಕೂಡಲೇ ನಮಗೂ ವೇತನ ಹೆಚ್ಚಳ ಮಾಡಬೇಕು. ಹಾಗೆ ನೇಮಕವಾಗಿ 6 ರಿಂದ 7 ವರ್ಷವಾದರೂ ಇಲ್ಲಿವರೆಗೂ ಆದೇಶ ಪತ್ರವನ್ನ ನೀಡಿಲ್ಲ, ಅದನ್ನು ಕೂಡಲೇ ನೀಡಬೇಕು. ಇನ್ನೂ ಕೆಲವು ಬೇಡಿಕೆಗಳನ್ನು ನೆರವೇರಿಸಬೇಕು ಎಂದು ಮಾಧ್ಯಮದ ಮುಖಾಂತರ ಕೇಳಿಕೊಂಡರು. ಈ ಸಂದರ್ಭದಲ್ಲಿ ಜಿಲ್ಲೆಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಅತಿಥಿ ಶಿಕ್ಷಕರು ಉಪಸ್ಥಿತರಿದ್ದರು. ಆತ್ಮೀಯ ಸ್ನೇಹಿತರೆ, ರಾಜ್ಯಾದ್ಯಂತ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಮೊರಾರ್ಜಿ ದೇಸಾಯಿ
ಮೌಲಾನಾ ಆಜಾದ್ APJ ಅಬ್ದುಲ್ ಕಲಾಂ ಎಲ್ಲ ಅತಿಥಿ ಶಿಕ್ಷಕರು ಇಂದು ನಾವು ರಾಜ್ಯ ಅಂತ ನಾವು ಕರೆ ನೀಡಿದ್ವಿ. ಕಾರಣ ಏನಂತಂತಂದರೆ ನಮಗೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ST ಒಂದು ಇಲಾಖೆಯಲ್ಲಿ ಏನಪ್ಪ ಅಂದರೆ ಈಗಾಗಲೇ ವೇತನವನ್ನು ಹೆಚ್ಚಳ ಮಾಡಿದ್ದಾರೆ. ನಮ್ಮಲ್ಲಿ ಇನ್ನೂ ಹೆಚ್ಚಳ ಮಾಡಿಲ್ಲ. ಅದು ವೇತನ ಹೆಚ್ಚಳ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಇಂದು ಇಡೀ ರಾಜ್ಯದಂಥ ಎಲ್ಲ ಜಿಲ್ಲಾ ಕೇಂದ್ರದಿಂದ ನಾವು ಇವತ್ತೇನಪ್ಪ ಅಂತಂತಂದರೆ ಮಾನ್ಯ ನಿರ್ದೇಶಕರಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ ಇವತ್ತು ನಾವೇನಪ್ಪ ಅಂತಂದ್ರೆ ಮನವಿ ಪತ್ರ ಕೊಡ್ತಾ ಇದ್ದೀವಿ. ಮತ್ತು ಸಂಬಂಧಪಟ್ಟ ಈ ಒಂದು ಏನಪ್ಪ ಅಂತಂತಂದರೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕಾರ್ಯದರ್ಶಿಗಳಿಗೂ ಕೂಡ ಬೆಂಗಳೂರು ಇವರಿಗೂ ಕೂಡ ಕೊಡ್ತಾ ಇದ್ದೀವಿ. ಮತ್ತು ನಮ್ಮ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೂ ಕೂಡ ಇವತ್ತು DO ಸರ್ ಅವರ ಮೂಲಕ ನಾವು ಮನವಿ ಪತ್ರ ಕೊಡ್ತಾ ಇದ್ದೀವಿ. ಕಾರಣ ಏನಂತಂತಂದರೆ ಕೂಡಲೇ ವೇತನ ಹೆಚ್ಚಳ ಮಾಡಬೇಕು ಮತ್ತು ನೇಮಕ ಮಾಡಿರ್ತಕ್ಕಂಥ ನಮಗೆ ಇಲ್ಲಿವರೆಗೆ 7 ವರ್ಷಗಳವರೆಗೆ ಏನಪ್ಪ ಅಂದರೆ ಸೇವೆ ಸಲ್ಲಿಸತಕ್ಕಂಥ ನಮ್ಮಗಳಿಗೆ ನಾವುಗಳಿಗೆ ಏನಪ್ಪ ಅಂದರೆ ಆದೇಶ ಪ್ರತಿಗಳನ್ನು ನೀಡಿರುವುದಿಲ್ಲ, ಅದು ಕೂಡ ಕೊಡಬೇಕು ಅಂತಕ್ಕಂಥದ್ದು. ಮತ್ತು ವರ್ಷಕ್ಕೆ ಏನಪ್ಪ ಅಂತಂದರೆ %5 ಕ್ರಮಾಂಕ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆಯಾಗಿದೆ. ಮತ್ತು ನಮಗೆ ಈಗ 5 ವರ್ಷ 6 ವರ್ಷ ನಾವು ಮಾಡಿದ ನಂತರ ಈಗ ಬೇರೆ ಪರ್ಮಿಟ್ ಆಗಿ ಬಂದಿರತಕ್ಕಂಥ ನೌಕರಸ್ಥರು ಅಲ್ಲಿಂದ ನಮಗೆ ತೆಗೆದುಹಾಕ್ತಾರೆ. ಆ ಕಾರಣಕ್ಕಾಗಿ ನಾವು ಬೇರೆ ಕಡೆಗೆ ಎಲ್ಲಿ ಹೋಗಬೇಕು? ಯಾಕಂತಂದರೆ ನಾವು 6 ವರ್ಷ ಇವತ್ತು ಸೇವೆ ಸಲ್ಲಿಸತಕ್ಕಂಥವರನ್ನು ಬೇರೆ ಕಡೆಗೆ ಎಲ್ಲಿ ಹೋಗ್ತಾರೆ ನಮಗೆ? ಮತ್ತು ನಮಗೂ ಕೂಡ ಸೇವಾ ಭದ್ರತೆ ಕೊಡಬೇಕು ಅಂತಕ್ಕಂಥ ಕೂಡ ಇವತ್ತಿನ ಹೋರಾಟವಾಗಿದೆ. ಹಾಗಾಗಿ ನಾವು ಇವತ್ತು ಮನವಿ ಮಾಡಿಕೊಳ್ತಾ ಇದ್ದೀವಿ. ಇವು 1 ವಾರದ ಒಳಗಡೆ ಮಾನ್ಯ ನಿರ್ದೇಶಕರು ಏನಪ್ಪ ಅಂದರೆ ಸರ್ಕಾರಕ್ಕೆ ಗಮನಕ್ಕೆ ತರಬೇಕು. ಏನಪ್ಪ ಅಂತಂತಂದರೆ ಈ ಅತಿಥಿ ಶಿಕ್ಷಕರ ವೇತನ ಹೆಚ್ಚಳ ಮಾಡಬೇಕು ಅಂತಕ್ಕಂಥದ್ದು. ಒಂದು ವೇಳೆ ಆಗದೆ ಹೋದರೆ ಮುಂದಿನ ದಿನಗಳಲ್ಲಿ ಏನಪ್ಪ ಅಂತಂದರೆ ಇಡೀ ರಾಜ್ಯದಂತ ಏನಪ್ಪ ಅಂತಂದರೆ ಬೆಂಗಳೂರಿನಲ್ಲಿ ಏನಪ್ಪ ಅಂದರೆ ಫ್ರೀಡಮ್ ಪಾರ್ಕ್ನಲ್ಲಿ ಏನಪ್ಪ ಅಂದರೆ ನಾವು ಅನಿರ್ದಿಷ್ಟವಾದ ಉಪವಾಸ ಸತ್ಯಾಗ್ರಹವನ್ನು ನಾವು ಹಮ್ಮಿಕೊಳ್ತೀವಿ ಅಂತಕ್ಕಂಥದ್ದು ಈ ಮೂಲಕ ಏನಪ್ಪ ಅಂತಂದರೆ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ. ಸಿಂಧನೂರಿನಲ್ಲಿ ಸತ್ಯಮಾರುತಿ ದೇವಸ್ಥಾನದಲ್ಲಿ ಶ್ರೀ ಸತ್ಯರಾಜ ತೀರ್ಥರ ಮಧ್ಯಾರಾಧನೆ ಮಹೋತ್ಸವ ನಡೆಯಿತು. ಸತ್ಯಮಾರುತಿ ದೇವಸ್ಥಾನದಲ್ಲಿ ಶ್ರೀ ಸತ್ಯಧಿರಾಜ ತೀರ್ಥರ ಮಧ್ಯಾರಾಧನೆ ಮಹೋತ್ಸವ ನಗರದ PWD ಕ್ಯಾಂಪ್ನಲ್ಲಿ ಬರುವ ಶ್ರೀ ಸತ್ಯಮಾರುತಿ ದೇವಸ್ಥಾನದಲ್ಲಿ ಶ್ರೀ ಸತ್ಯಧಿರಾಜ ತೀರ್ಥರ ಮಧ್ಯಾರಾಧನೆ ಮಹೋತ್ಸವ ಅಂಗವಾಗಿ ವಾಯುಸ್ಥಿತಿ ಪುನಶ್ಚರಣ ಪಂಚಾಮೃತಾಭಿಷೇಕ ಅಲಂಕಾರ ನಡೆಯಿತು. ನಂತರ ಶ್ರೀ ಮುಕುಂದಾಚಾರ್ಯ ಜೋಶಿ ಮಠಾಧಿಕಾರಿ ರಾಯಚೂರು ಇವರಿಂದ ವಚನ, ನಂತರ ನೈವೇದ್ಯ ಹಸ್ತೋದಕ ಹಾಗೂ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ನಡೆಯಿತು. ಈ ಮಹೋತ್ಸವದ ಆರಾಧನೆ ಸೇವೆಯನ್ನ ಶ್ರೀಮತಿ ಲಕ್ಷ್ಮೀದೇವಿ ಹನುಮಂತರಾವು ಕುಲಕರ್ಣಿ ಅವರು ವಹಿಸಿಕೊಂಡಿದ್ರು. ಈ ಸಂದರ್ಭದಲ್ಲಿ ವೆಂಕಟಗಿರಿಚಾರ್ಯ ಮಠಾಧಿಕಾರಿ, ಸಮಾಜದ ಹಿರಿಯರಾದ MK ಗೌರವ್ಕರ್, ಮನೋಹರ ರಾವ್, ಗುರುರಾಜ್ ಆಲ್ದಾರ್, ನರಸಿಂಹಾಚಾರ್ಯ ಮಠಾಧಿಕಾರಿ ಕಿಶನ್ ರಾವ್ ಕುಲಕರ್ಣಿ, ವಾದಿರಾಜ್ ಅನಿಲ್ ಕುಮಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವೆಂಕಟೇಶ್ ನಾಯಕ್, NKS TV4 ನ್ಯೂಸ್, ಸಿಂಧನೂರು. ಸಂಕಟ ಬಂದಾಗ ವೆಂಕಟರಮಣ ಅಂತೀವಿ, ಇಲ್ಲೇ ಇದ್ರೆ ಇಲ್ಲೇ ಇಲ್ಲ. ಸುಖ ಬಂದಾಗ ದೇವರನ್ನು ನೆನೆಸಬೇಕು ಅಂತಿಲ್ಲ. ಸ್ವಲ್ಪ ಏನೋ ಕಷ್ಟ ಬಂತು ಅಂದ್ರೆ ಶುರು ಆಯ್ತು, ನಾನು ಅದು ಮಾಡಿದ್ದೆ, ಇದು ಮಾಡಿದ್ದೆ, ಅದು ಮಾಡಿದ್ರು ಇಷ್ಟೇ ಆಯ್ತು, ಇದು ಮಾಡಿದ್ರು ಇಷ್ಟೇ ಆಯ್ತು, ಏನು ಮಾಡಲಾರ್ದವ್ರ ಮೇಲೆ ಹೋದ್ರು ನಾನು ಇಲ್ಲೇ ಕೂತೆ ಅಂತ ಮತ್ತೆ ದೇವರ ಮೇಲೆ ಅನ್ಲಿಕ್ಕೆ. ಆದರೆ ಸ್ವಾಮಿ ಕೊಟ್ಟಂತಹ ದೇವರು ನಮಗೆ ಈ ಜನ್ಮ ಕೊಟ್ಟಂತಹ ಸಂದರ್ಭದಲ್ಲಿ ನಾವು ದೇವರಿಗಾಗಿ ಏನು ಮಾಡಿದೆವು? ನಾವೇನು ಸಾಧನ ಮಾಡಿಕೊಂಡೆವು? ನಾವೇನು ಆ ಗುರುಗಳ ಅನುಗ್ರಹವನ್ನು ನಾವು ಪಡೆಯಲಿಕ್ಕೆ ಕಾರಣರಾದ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನ ನೀಡುವಂತೆ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ದ VB ಸೋಮನಕಟ್ಟಿಮಠ್. ಗದಗ ಜಿಲ್ಲೆ ರೋಣ ಪಟ್ಟಣದ 40 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಸೇವೆಗಳನ್ನು ಸಲ್ಲಿಸುತ್ತಾ ಸಾಮಾಜಿಕ ಹಾಗೂ ಧಾರ್ಮಿಕ ಹಾಗೂ ಶೈಕ್ಷಣಿಕ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಕಾರ್ಯಕರ್ತರನ್ನ ಒಗ್ಗೂಡಿಸಿಕೊಂಡು ಪಕ್ಷದ ಸಿದ್ಧಾಂತದಂತೆ ನಿರಂತರ ಸೇವೆ ಸಲ್ಲಿಸುತ್ತಿರುವ ನಾನು VB ಸೋಮನಕಟ್ಟಿಮಠ್ ನನಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ನೀಡುವಂತೆ ಮನವಿ ಸಲ್ಲಿಸಿದ್ದೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ VB ಸೋಮನಕಟ್ಟಿಮಠ್, ನಾನು ನಿರಂತರವಾಗಿ 40 ವರ್ಷಗಳಿಂದ ಅಖಂಡ ಧಾರವಾಡ ಜಿಲ್ಲೆ ಇದ್ದಾಗಿನಿಂದ ಹಾಗೂ ಇಲ್ಲಿಯವರೆಗೂ ಕೂಡ ಪಕ್ಷ ಸಂಘಟನೆಯಲ್ಲಿ ಮುಂದುವರೆದಿದ್ದು ತಾವು ಕೂಡ ಗಮನಿಸಿದ್ದೀರಿ. ಅದಕ್ಕೆ ನಮ್ಮ ಸರ್ಕಾರದಲ್ಲಿ ಯಾವುದಾದ್ರೂ ಒಂದು ನಾಮನಿರ್ದೇಶಿತ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ನೀಡಿ ಎಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಹಾಗೂ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದೇನೆ. ದಿನಾಂಕ 13/7/2024 ರಂದು ಕಾಂಗ್ರೆಸ್ ಪಕ್ಷದ ಹಿರಿಯ ಕಾರ್ಯಕರ್ತರು ಸಭೆ ನಡೆಸಿದ
ಸಂದರ್ಭದಲ್ಲಿ ಸುಮಾರು 20,000ಕ್ಕೂ ಹೆಚ್ಚು ಜನ ಅಲ್ಲಿ ತೊಡಗಿದ್ದು, ಅದರಲ್ಲಿ 20 ಜನ ಹಿರಿಯ ಕಾರ್ಯಕರ್ತರು ಮಾತ್ರ ಮನವಿಯನ್ನ ಸಲ್ಲಿಸಿದ್ರು. ಅದರಲ್ಲಿಯೂ ಕೂಡ ನಾನೊಬ್ಬನಾಗಿದ್ದೇನೆ. ನನಗೂ ಕೂಡ ಮುಖ್ಯಮಂತ್ರಿಗಳು ಹಾಗೂ ಉಪ ಮುಖ್ಯಮಂತ್ರಿಗಳು ನನಗೆ ಭರವಸೆಯನ್ನ ನೀಡಿದ್ದಾರೆ. ಅದಕ್ಕೆ ನಾನು ನಮ್ಮ NKS ವಾಹಿನಿ ಮೂಲಕ ಮತ್ತೊಮ್ಮೆ ಮನವಿಯನ್ನ ಮಾಡಿಕೊಳ್ಳುತ್ತಿದ್ದೇನೆ ಎಂದು ಗದಗ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಆದ VB ಸೋಮನಕಟ್ಟಿ ಮಠ ವಿನಂತಿಸಿಕೊಂಡಿದ್ದಾರೆ. ರುದ್ರಪ್ಪ ಹೆಬ್ಬಳ್ಳಿ, NKS TV4 ನ್ಯೂಸ್, ರೋಣ. ತಾವು 40ರಿಂದ 45 ವರ್ಷವರೆಗೂ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೀರಂತ ಎಲ್ಲರಿಗೂ ಮನೆ ಮಾತಾಗಿದ್ದೀರಿ. ತಮ್ಮ ಒಂದು ಅನಿಸಿಕೆ ಪ್ರಕಾರ ರಾಜ್ಯದಲ್ಲಿ ಸನ್ಮಾನ್ಯ ಗೌರವಾನ್ವಿತ CM ಸಾಹೇಬರು ತಮ್ಮನ್ನು ಕರೆಸಿ ಏನೋ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಅಂತ ಅನ್ನೋ ಸುದ್ದಿ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಕೆಲವು ಮಾಧ್ಯಮದಲ್ಲಿ ಅಲ್ಲಿ ಪ್ರಕಟವಾಗ್ತಾ ಇದೆ. ಅದಕ್ಕೆ ತಮ್ಮ ಅಭಿಪ್ರಾಯ ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಜನರಿಗೆ? ನಮಸ್ಕಾರ ಮಾಧ್ಯಮದವರಿಗೆ. ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಈ ಕಾಂಗ್ರೆಸ್ ಪಕ್ಷದಲ್ಲಿ ಭಾಳ ದಿವಸಗಳಿಂದ ಕೆಲಸ ಮಾಡಿ ಪಕ್ಷದ ಸಂಘಟನೆ ಇರ್ಬೋದು, ಚುನಾವಣೆ ಇರ್ಬೋದು, ಇಂಥ ಎಲ್ಲ ಸಮಯದಲ್ಲಿ ಭಾಳ ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಸುಮಾರು 40-45 ವರ್ಷ ಅಂದರೆ ನಾವು ಸುಮಾರು 40 ವರ್ಷದಿಂದ ಒಂದು 23 ವರ್ಷ ತಾಲೂಕಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಸೇವೆ ಮಾಡಿದ್ವಿ. ಈಗ ಒಂದು 18 ವರ್ಷದಿಂದ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಮಹಾಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ವಿ. ಬಹುಶಃ ಹಳೆಯ ಧಾರವಾಡ ಜಿಲ್ಲೆ ಇದ್ದಾಗಿಂದ 17 ತಾಲೂಕಿನಲ್ಲಿ ಪಕ್ಷ ಸಂಘಟನೆಯಲ್ಲಿ ಪ್ರತಿ ಚುನಾವಣೆಯಲ್ಲಿ ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ, ತಾಲೂಕಾ ಪಂಚಾಯತಿ, MLA ಚುನಾವಣೆ, MP ಚುನಾವಣೆಯಲ್ಲಿ ಪಕ್ಷ ನೀಡಿದಂಥ ಎಲ್ಲ ಜವಾಬ್ದಾರಿ ಕೆಲಸಗಳನ್ನು ಎಲ್ಲ ನಾಯಕರು ಮೆಚ್ಚುವಂತೆ, ಎಲ್ಲ ನಾಯಕರು ನಮಗೆ ಗೌರವ ಕೊಡುವಂತೆ ನಾವು ಪಕ್ಷ ಸಂಘಟನೆ ಬಂದವರನ್ನು ಗುರುತಿಸಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಜವಾಬ್ದಾರಿತ ಕಾರ್ಯಕರ್ತರ CM ಮತ್ತು DCM ಜೊತೆ ಅನ್ನುವ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮನ್ನು ಕರೆ ಮಾಡಿದರು. ಒಂದು ಮೆಸೇಜ್ ನೀಡಿ ನಮಗೆ ಕರೆಸಿದರು. ಆ ಪ್ರಕಾರ 6ನೇ ತಾರೀಕಿಗೆ, ಇದೇ ತಿಂಗಳ 6ನೇ ತಾರೀಕಿಗೆ DCM ಅವರು ನಮ್ಮನ್ನೆಲ್ಲರ ಜೊತೆ ಮಾತಾಡಿದರು. ಮಾತಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನು ನಾವು ಮೆಚ್ಚೀವಿ, ನಾವು ಮನಗಂಡೀವಿ. ಭಾಳ ದಿವಸದಿಂದ ನೀವು ಸರ್ಕಾರ ಬಂದಾಗ ನೀವು ಯಾವುದೇ ಅಧಿಕಾರವನ್ನು ನೀವು ಸ್ವೀಕರಿಸಿಲ್ಲ, ಕೊಡೋಕ್ಕಾಗಿಲ್ಲ. ಆದರೂ ತಮಗೇನು ನಾವು ಈ ಸಂದರ್ಭದಲ್ಲಿ ನಾವು ನೂರಾರು ಒಟ್ಟು ಏನಾದರೂ ಮಾಡಿ ನಿಮ್ಮಂಥ ನಿಷ್ಠಾವಂತರಿಗೆ ಏನಾದರೂ ಒಂದು ಗೌರವ ಸೇವೆ ಸಲ್ಲಿಸುವಂಥ ಸರ್ಕಾರದಲ್ಲಿ ನಿಗಮ ಮಂಡಳಿಯಲ್ಲಿ ನಿಮ್ಮ ಸೇವೆ ಮಾಡುವಂಥ ಅವಕಾಶ ನೀಡ್ತೀವಿ ಅನ್ನೋ ಒಂದು ಸದುದ್ದೇಶದಿಂದ ಕರೆಸಿದರು. ಆ ಪ್ರಕಾರ 6ನೇ ತಾರೀಕಿಗೆ ಉಪಮುಖ್ಯಮಂತ್ರಿಗಳು ನಮಗೆ ಗೌರವ ನೀಡಿದರು. ನಮ್ಮ ವೈಯಕ್ತಿಕವಾಗಿ ಮಾತಾಡಿ ನಮ್ಮ ಸೇವೆಯನ್ನು ಪರಿಗಣಿಸಿದರು. ನಾವು ಕೊಟ್ಟಂಥ ಮನವಿ, ನಮ್ಮ ಬಯೋಡಾಟಾವನ್ನು ಸ್ವೀಕರಿಸಿ ಸತ್ಯ ಇದೆ ಅಂತ ಹೇಳಿದರು. ಅದೇ ಪ್ರಕಾರ ನಿನ್ನೆ 13ನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ನಮ್ಮಂಥ 100 ಮಂದಿ ಅಂತ ಜವಾಬ್ದಾರಿ ಕಾರ್ಯಕರ್ತರು ಏನು ವಂಚಿತರಾಗಿವೆ ಅಂದರೆ ವಂಚಿತ ಅಲ್ಲ, ಪಕ್ಷ ಸೇವೆ ಮಾಡೋಕ್ಕೆ ಸಂಘಟನೆ ಸಿಕ್ಕೈತಿ, ಸರ್ಕಾರದಲ್ಲಿ ಸೇವೆ ಮಾಡೋಕ್ಕೆ ಅವಕಾಶಗಳು ಸಿಕ್ಕಿದ್ದಿಲ್ಲ, ಅವಕಾಶ ನೀಡ್ತೀವಿ ಅಂತ ನಮ್ಮ ಜೊತೆ ಒಳ್ಳೆ ರೀತಿ ಮಾತನಾಡಿದರು. ನಿಮ್ಮಂಥವ್ರಿಗೆ ನಾವು ಮಾನ್ಯತೆ ಮಾಡಿದರೆ ಪಕ್ಷ ಸಂಘಟನೆ ಆಗುತ್ತೆ, ಪಕ್ಷ ರಾಜ್ಯ ಮತ್ತು ದೇಶದಲ್ಲಿ ಬಡವರ ಸೇವೆ, ಹಿಂದುಳಿದವರ ಸೇವೆ ಮಾಡುವಂಥ ನಿಮ್ಮಂಥ ಕಾರ್ಯಕರ್ತರು ನಾವು ಗುರುತಿಸ್ತೀವಿ. ಎಲ್ಲ ರೀತಿ ಮಳೆಗಾಲ ಬಂದಾಗ, ಬರಪೀಡಿತ ಇದ್ದಾಗ, ಹೆಚ್ಚಿನ ಮಳೆ ಆದಾಗ, ಕಾಲರಾ ಬಂದಾಗ, ಕರೋನಾ ಬಂದಾಗ ನಿಮ್ಮ ಸೇವೆಯನ್ನು ನಾವು ಪರಿಗಣಿಸಿವಿ. ಪಕ್ಷ ಸಂಘಟನೆ ಮತ್ತು ಯಾವುದೇ ಚುನಾವಣೆ ಬಂದರೂ ನೀವು ಮುಂಚಿನಲ್ಲಿ ಇದ್ದಿದ್ದನ್ನು ನೋಡೀವಿ. ಪಕ್ಷ ಏನು ನಿಷ್ಠೆಯನ್ನು ನಿಮಗೆ ಆದೇಶ ಮಾಡುತ್ತೆ ನಿಷ್ಠೆಯಿಂದ ಕೆಲಸ ಮಾಡಿರಿ. ನರಗುಂದ ಉಸ್ತುವಾರಿಯಾಗಿ MLA ಆ ಕೆಲಸ ಮಾಡಿರಿ. ಸುಮಾರು ನಾವು ನೋಡಕತ್ತೀವಿ 30-35 ವರ್ಷದಿಂದ ನಿಮ್ಮ ಸೇವೆಗೆ ನಾವು ಗುರುತಿಸಿ ನಿಮಗೆ ಮಾನ್ಯತೆ ಮಾಡ್ತೀವಿ ಅಂತ ಸನ್ಮಾನ್ಯ ಸಿದ್ದರಾಮಯ್ಯನವರು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ನಮ್ಮಂಥ ಕಾರ್ಯಕರ್ತರಿಗೆ ವಿಶೇಷವಾಗಿ ನನಗೆ ಹೆಚ್ಚು ಕಾಳಜಿ ಮಾಡಿ ಸುಮಾರು 10-15 ನಿಮಿಷ ಮುಖ್ಯಮಂತ್ರಿಗಳು, 9-10 ನಿಮಿಷ ಉಪಮುಖ್ಯಮಂತ್ರಿಗಳು ನಮ್ಮ ಜೊತೆ ಮಾತಾಡಿ ಆ ಅವಕಾಶವನ್ನು ಸದುಪಯೋಗ ನಾವು ಮಾಡಿಕೊಂಡಿವಿ. ನಮ್ಮ ಪರಿಚಯ ಅವ್ರಿಗಿತ್ತು, ಆದರೂ ನಮ್ಮ ಪರಿಚಯ ಪತ್ರ ಕೊಟ್ಟಿವಿ. ಅದಕ್ಕೆಲ್ಲ ಗೌರವ ನೀಡ್ಯಾರ ಅಂತ ನಾವು ಸಂತೋಷದಿಂದ ಮಾಧ್ಯಮ ತಮ್ಮ ಸ್ನೇಹಿತರಿಗೆ ನಾವು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊತಾ ಇದ್ದೀವಿ. ಸೋಮನಕಟ್ಟಿ ಅಜ್ಜವರಿಗೆ ಎಲ್ಲ ಜಾಲತಾಣದ ವಿಷಯ ನಾವು ಗಮನಕ್ಕೆ ತೊಗೊಂಡಿವಿ. ಅದ್ರ ಬಗ್ಗೆ ಮತ್ತು ಅವರು ಎಷ್ಟು ಪಕ್ಷಕ್ಕೆ ದುಡಿದಾರೆ ಅಂದ್ರೆ ಭಾಳ 40-45 ವರ್ಷದಿಂದ ಭಾಳ ದುಡಿದಾರೆ. ನಾವೊಂದು ಸಾಮಾನ್ಯವಾಗಿ ಕೆಲಸ ಮಾಡೋರು, ಗೌಂಡಿ ಕೆಲಸ ಮಾಡೋರು. ನಮ್ಮನ್ನು ಅದರೊಳಗೆ
ಸೃಷ್ಟಿ ಮಾಡ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ನಮಗೊಂದು ಭಾಳ ಅದರಿಂದ ಶಕ್ತಿ ಬರ್ತೈತಿ, ನೀವು ಕೆಲಸ ಮಾಡಿರಿ ಅಂತೇಳಿ ನಮ್ಗೆ ಕೆಲಸ ಮಾಡಿಸಿ ನನ್ನ ಪುರಸಭೆ ಮೆಂಬರ್ ಮಾಡಿದರು. ಮಾಡಿ ಇವತ್ತು ಅವರು ನನಗೆ ದೊಡ್ಡ ಹೆಲ್ಪ್ ಮಾಡ್ಯಾರ. ಒಟ್ಟು ಇನ್ನೊಂದು ಎಲ್ಲ ಸಮಾಜಕ್ಕೂ ಎತ್ತಿ ಹಿಡಿದು ಅವ್ರು ಎಲ್ಲರನ್ನೂ ಕರೆದು ಇವತ್ತು MLA ಕೈಲಿ ಆಗಲಾರು ಕೆಲಸನೂ ಅವ್ರ ಕೈಲಿ ಮಾಡಿಕೊಡ್ತಾರೆ. ಇವರು ದಲಿತರಿಗೆ ಯಾರಿಗೇ ಇರಲಿ ಏನೇ ಇದ್ರೂ ಅವರು ಎದೆಗೊಟ್ಟು ನಿಂತು ಮಾಡಿಕೊಡ್ತಾರೆ. ನಾನು ಕೈ ಮುಗಿದು ಹೇಳ್ತೀನಿ, ಅವ್ರಿಗೆ ಇದನ್ನು ಮಾಡಿ ಪಕ್ಷದಿಂದ ಅಂತ ಹೇಳಿ. ಇವತ್ತು ಸುಮ್ಮನಕಟ್ಟಿ ಅಜ್ಜಾರು ನಮ್ಮನ್ನೊಬ್ಬರನ್ನಲ್ಲ, ಇವತ್ತು ರೋಣ ತಾಲೂಕದಾಗ ಅಂಥ ಸಾಮಾನ್ಯ ಕಾರ್ಯಕರ್ತರನ್ನು ಅವ್ರನ್ನ ಕರ್ಕೊಂಬಂದು ಪಕ್ಷದಿಂದ ಗುರುತಿಸಿ ಅವರಿಗೆ ಸ್ಥಾನಮಾನ ಎಲ್ಲ ಅನುಕೂಲ ಮಾಡಿಕೊಟ್ಟಂಥವ್ರು ಇವತ್ತು ಸೋಮಕಟ್ಟಿ ಅಜ್ಜಾರು. ನಾವು ಇವತ್ತಿನ ಕರ್ನಾಟಕ CM ಸಿದ್ದರಾಮಯ್ಯ ಸಾಹೇಬರು ಅವ್ರಿಗೊಂದು ಏನಾರ ಸ್ಥಾನಮಾನ ಕೊಡ್ಬೇಕಂತೇಳಿ ನಮ್ಮದು ಮನವಿ ಐತಿ. ಆಗ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬರು ಅಷ್ಟು ಕೂಡಿ ಒಂದು ಏನಾರು ಸ್ಥಾನಮಾನ ಕೊಡಲಿ ಅಂತೇಳಿ ನಮ್ಮದು ಒಂದು ಕೋರ್ಸ್ತಾ ಐತಿ. ಅವರಿಗೆ ನೀವು ಹೆಲ್ಪ್ ಮಾಡಿ. ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡೆ.